ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ENK3 ಥರ್ಡ್ ಸ್ಟ್ಯಾಂಡರ್ಡ್ ENK3 ಫಿಫ್ತ್ ಮೈಲ್ ಸ್ಟೋನಲ್ಲಿ ಕಲರ್ಸ್ ಥೀಮಲ್ಲಿ ಕಾನ್ವರ್ಸೇಷನ್ ಟಾಕ್ ಟೈಮ್ ಅದು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೆ. ಇದು ಬರೀ ಕಾನ್ವರ್ಸೇಷನ್. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕಾನ್ವರ್ಸೇಷನ್ನ ಫ್ರೇಮ್ ಮಾಡ್ತಾರೆ. ಇಬ್ಬರು ಮಾತಾಡೋದು ಪ್ರಾಕ್ಟೀಸ್ ಮಾಡ್ತಾರೆ. ಫ್ರೇಮ್ ಕಾನ್ವರ್ಸೇಷನ್ ಬಿಟ್ವೀನ್ ಟು ಫ್ರೆಂಡ್ಸ್ ಆ್ಯಂಡ್ ದೇ ಡಿಸ್ಕಸ್ ಅಬೌಟ್ ದೇರ್ ಫೇವ್ರೆಟ್ ಬರ್ಡ್. ಅವ್ರು ಇಷ್ಟವಾದ ಒಂದು ಪಕ್ಷಿ ಬಗ್ಗೆ ಕ್ಲೂಸ್ ಕೊಟ್ಟಿರ್ತಾರೆ, ಅದ್ರ ತಗೊಂಡು ಅದನ್ನು ಕಾನ್ವರ್ಸ್ ಮಾಡ್ತಾರೆ, ಬಗ್ಗೆ ಮಾತಾಡ್ತಾರೆ. ಸ್ಟೂಡೆಂಟ್ 1 ಮಾಡೆಲ್ ಕಾನ್ವರ್ಸೇಷನ್ ಹೇಗಿರಬೇಕು ಅಂದರೆ, ಮೊದಲು ಒಂದು ಇಬ್ಬಿಬ್ಬರು ಪೇರ್ಸ್ ಮಾಡಬೇಕು. ಒಂದು ಹುಡುಗ, ಫಸ್ಟ್ ಹುಡುಗ ಎರಡನೇ ಹುಡುಗ ಕೇಳ್ತಾನೆ, ಡು ಯು ಲೈಕ್ ಬರ್ಡ್ಸ್ ಅಂತ ಕೇಳ್ತಾನೆ. ಪ್ರಾಕ್ಟೀಸ್ ಮಾಡಿಸ್ಬೇಕು ಅರ್ಥ ಹೇಳ್ಬಿಟ್ಟು. ಡು ಯು ಲೈಕ್ ಬರ್ಡ್ಸ್ ಅಂದರೆ ನಿಮಗೆ ಪಕ್ಷಿಗಳು ಇಷ್ಟನಾ? ಅವನು ನೆಕ್ಸ್ಟ್ ಸೆಕೆಂಡ್ ಅವನು ಎಸ್ ಐ ಡು, ಹೌದು ನನಗಿಷ್ಟ. ತಿರ್ಗಾ ಫಸ್ಟ್ ಸ್ಟೂಡೆಂಟ್ ಹೇಳ್ತಾನೆ, ವಾಟ್ ಈಸ್ ಯುವರ್ ಫೇವ್ರೆಟ್, ಆದರೆ ನಿಂದು ಫೇವ್ರೆಟ್ ಬರ್ಡ್ ಯಾವುದು ಅಂತ ಕೇಳಿದಾಗ ಐ ಲೈಕ್, ನೋಡಿ ಐ ಲೈಕ್ ಯಾವುದಾದ್ರೂ ಕೀವರ್ಡ್ಸ್ ಕೊಟ್ಟಿದ್ದಾರೆ, ಯಾವುದಾದ್ರೂ ತೊಗೋಬೋದು. ಪೀಕಾಕ್ ಅಂತ ತಗೊಳ್ಳೋಣ, ಐ ಲೈಕ್ ಪೀಕಾಕ್ ಅಂತಾನೆ. ಮೂರನೇ, ವಾಟ್ ಕಲರ್ ಈಸ್ ದ ಪೀಕಾಕ್, ವಾಟ್ ಕಲರ್ ಈಸ್ ದ ಅಂದ ತಕ್ಷಣ ಇಲ್ಲಿ ಐ ಲೈಕ್ ಯಾವುದು ಹೇಳಿರ್ತಾನೆ ಆ ವರ್ಡ್ ಅದು ರಿಪೀಟ್ ಮಾಡಬೇಕು, ವಾಟ್ ಕಲರ್ ಈಸ್ ದ ಪೀಕಾಕ್. ಈಗ ಇವನು ಸೆಕೆಂಡ್ ಹೇಳ್ತಾರೆ, ಆ ಪೀಕಾಕ್ನೇ ತಿರ್ಗಾ ಇಲ್ಲೂ ತಗೋತಾನೆ. ದ ಪೀಕಾಕ್ ಈಸ್ ಬ್ಲೂ ಇನ್ ಕಲರ್, ಬ್ಲೂ ಗ್ರೀನ್ ಏನಾದರೂ ಹೇಳ್ಬೋದು, 2-3 ಕಲರ್ ಇದೆ ಅಲ್ವಾ. ಇಟ್ ಹ್ಯಾಸ್ ಎ ಸ್ಟ್ರಾಂಗ್ ಬೀಕ್, ಇಲ್ಲ ಶಾರ್ಟ್ ಬೀಕು ಚಿಕ್ಕದಾಗಿದೆ, ಶಾರ್ಟ್ ಬೀಕ್. ಇಟ್ ಡ್ಯಾನ್ಸಸ್ ಬರಿಬೋದು. ಪೀಕಾಕ್ ಇಟ್ ಡ್ಯಾಶ್ ಅಂದರೆ ಏನು, ಅದೇನು ಮಾಡುತ್ತೆ ಅಂತ, ಡ್ಯಾನ್ಸಸ್ ಅಲ್ವಾ. ಸ್ಟೂಡೆಂಟ್ 1, ಈಗ ಸ್ಟೂಡೆಂಟ್ 1 ಹೇಳ್ತಾನೆ, ಮೈ ಫೇವ್ರೆಟ್ ಬರ್ಡ್ ಈಸ್ ಡ್ಯಾಶ್. ಈಗ ಮೊದಲನೇ ಹುಡುಗ ಎರಡನೇ ಹುಡುಗನ ಕೇಳಿದ್ದಾನೆ. ಈಗ ಮೊದಲನೇ ಹುಡುಗ ಅವನು ಹೇಳ್ತಾನೆ, ಎರಡನೇ ಒಂದೆಲ್ಲ ಆಯಿತು, ಅವನು ಹೇಳ್ತಾನೆ ಮೈ ಫೇವ್ರೇಟ್ ಬರ್ಡ್ ಈಸ್, ಏನು ತಗೊಳ್ಳೋಣ, ಅವ್ನು ಪಿಕಾಕ್ ಆಯಿತು, ಒಂದು ಪ್ಯಾರೆಟ್ ತಗೋತಾನೆ. ಪ್ಯಾರೆಟ್ ತಗೊಳ್ಳಿ, ಇಲ್ಲಿ ಯಾವುದಾದ್ರು, ಇಟ್ ಈಸ್ ಗ್ರೀನ್ ಇನ್ ಕಲರ್, ಗ್ರೀನ್ ಅಲ್ವಾ, ಅರ್ಥ ಕ್ಲೋತ್ಕೊಂಡು ಬರಿಬೇಕು. ಇಟ್ ಹ್ಯಾಸ್ ಎ ಸ್ಟ್ರಾಂಗ್ ಶಾರ್ಟ್ ಬೀಕ್, ಬೆಂಟ್ ಅಂತ ಇಲ್ಲಿರೋ ಪದಗಳನ್ನೇ ಆರಿಸ್ಕೊಂಡು ಬರಿಬೇಕು. ಶಾರ್ಟ್ ಇದೆ, ಶಾರ್ಟ್ ಬೀಕ್. ಇಟ್ ಡ್ಯಾಶ್, ಇಟ್ ಏನು ಬರಿಬೋದು, ಫ್ಲೈಸ್, ಆರತ್ತಲ್ವ ಫ್ಲೈಸ್ ಅಂತ. ಇಲ್ಲಿ ಕಲರ್ಫುಲ್ ಅಂತ ಕೊಟ್ಟಿದ್ದೀವಿ, ವಾಟ್ ಕಲರ್ ಈಸ್ ದ ಪೀಕಾಕ್, ಅಲ್ಲಿ ಇದೆಯಲ್ಲ ಆ ಪೀಕಾಕ್ಗೆ ಕಲರ್ಫುಲ್ ಅಂತ ಬರಿಬೋದು. ತುಂಬ ಕಲರ್ಸ್ ಇದೆಯಲ್ಲ ಹಾಗೆ ಕೀವರ್ಡ್ಸ್ ತೊಗೊಂಡು ಫಿಲ್ ಅಪ್ ದ ಬ್ಲ್ಯಾಂಕ್ಸ್ನ ಮಾಡಬೇಕು. ಅದೇ ನೋಡಿ ಸ್ಟೆಪ್ 1. ಮೊದಲು ಸ್ಟೂಡೆಂಟ್ಸ್ನ ಏನು ಮಾಡಬೇಕು, ಕಾನ್ವರ್ಸೇಷನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ಇಬ್ಬರು ಅಬೌಟ್ ದ ಬರ್ಡ್ ಬಗ್ಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಇದೆಲ್ಲ ಕಾನ್ವರ್ಸೇಷನ್ನ. ಆಮೇಲೆ ಅದರ ಓದ್ಬಿಟ್ಟು ಅದು ಎಕ್ಸ್ಪ್ಲೈನ್ ಮಾಡಿ ಮಾಡೆಲ್ ಕಾನ್ವರ್ಸೇಷನ್ ಎಕ್ಸ್ಚೇಂಜಸ್ನ ಎಕ್ಸ್ಚೇಂಜ್ ಮಾಡಬೇಕು. ಬೇರೆ ಇವಾಗ ಈ ಬರ್ಡು ನೆಕ್ಸ್ಟ್ ಬೇರೆ ಬರ್ಡು ಅದ್ರ ಬಗ್ಗೆ. ಆ್ಯಂಡ್ ಹೌ ಟು ಚೂಸ್ ಫ್ರಮ್ ದ ಕ್ಲೂಸ್ ಇದೆ ಹೆಂಗೆ ಚೂಸ್ ಹೇಳಿದ್ನಲ್ಲ, ಅದೇ ಸೇಮ್ ಇಲ್ಲಿ ಕೊಟ್ಟಿರೋದು ಸ್ಟೆಪ್ಸಲ್ಲಿ. ನಾನು ಹಿಂಗೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಇದೆಲ್ಲ ಬರ್ಸೋವಾಗ ಬರ್ಸೋವಾಗ ಏನು ಕ್ಲೂ ಕೊಟ್ಟು ಅದೇ ಇದು. ಆಮೇಲೆ ಸ್ಟೆಪ್ಸ್ನ ಫಾಲೋ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರಿಬೇಕು. ಸ್ಟೆಪ್ 2ನಲ್ಲಿ ಇದೆಲ್ಲ ಆದಮೇಲೆ ಅರ್ಥ ಹೇಳಿ ಕ್ಲೂ ಕೊಟ್ಟು ಅವರಿಂದ ಉತ್ತರ ಪಡೆದು ಕನ್ನಡದ ಇಂಗ್ಲೀಷಲ್ಲಿ ಬರೆಸಿ ಎಲ್ಲ ಆದಮೇಲೆ ಪೇರ್ಸ್ ಇಬ್ಬಿಬ್ಬರನ್ನ ಜೋಡಿಯಾಗಿ ನಿಲ್ಲಿಸಿ ಅವರು ಡಿಸ್ಕಸ್ ಮಾಡಬೇಕು. ಅವರಿಬ್ಬರೂ ಡಿಸ್ಕಸ್ ಮಾಡಿ ಫಿಲಪ್ ದ ಬ್ಲ್ಯಾಂಕ್ಸ್ನ ಕಂಪ್ಲೀಟ್ ಮಾಡಬೇಕು. ಆಮೇಲೆ ರಿವ್ಯೂಗೆ ಟೀಚರ್ ಹತ್ರ ಬರಬೇಕು. ಸ್ಟೂಡೆಂಟ್ಸು ಏನು ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ ಪೇರ್ಸಲ್ಲಿ. ಈಚ್ ಪೇರ್ ರಿವ್ಯೂ ಪ್ರಾಕ್ಟೀಸ್ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ 4ನೇದು ದೇ ಆ್ಯಕ್ಷನ್ಸ್ ಕೂಡ ಮಾಡ್ತಾರೆ. ಅಂದರೆ ಕಾನ್ವರ್ಸೇಷನ್ ಮಾಡುವಾಗ ಎಕ್ಸ್ಚೇಂಜ್ ಏನಾದರೂ ಆ್ಯಕ್ಷನ್ಸ್ ಮಧ್ಯ ಬೇಕು ಅಂದರೆ ಕಾನ್ವರ್ಸ್ ಮಾಡ್ಕೊಂಡು ಡ್ರಾಮಾ ಟೈಪಲ್ಲಿ ಆ್ಯಕ್ಷನ್ ಮಾಡಿಕೊಂಡು ಹೇಳ್ಬೋದು, ಎಕ್ಸ್ಪ್ರೆಸ್ ಮಾಡಬೇಕು. ವಾಯ್ಸ್ ಮಾಡ್ಯುಲೇಷನ್ ಮಾಡಬೇಕು, ವಾಯ್ಸಸ್ ಬಂದಾಗ ಈ ಥರ ಕಮ್ಮಿ ಇದೆಲ್ಲ ಯೂಸ್ ಮಾಡ್ಕೊಂಡು ಮಾಡಬೇಕು. ರಿವ್ಯೂ ಸ್ಟೂಡೆಂಟ್ಸ್ ಯಾವುದಕ್ಕೆ ಬರ್ತಾರೆ ಅಂದರೆ, ದೇ ನೋ ದ ಸೆಂಟೆನ್ಸಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆ್ಯಂಡ್ ದೇ ಸ್ಪೀಕ್ ವಿತ್ ಕ್ಲಾರಿಟಿ. ಅರ್ಥ ಮಾಡ್ಕೊಂಡು ಓದಕ್ಕೆ ಬಂದು ಕ್ಲಿಯರಾಗಿ ಹೇಳೋ ಹಂಗೆ ಆಗಿರಬೇಕು. ಆಮೇಲೆ ದೇ ಕರೆಕ್ಟ್ ಇನ್ಸ್ಟನೇಷನ್ಸ್, ಕ್ವೆಶ್ಚನ್ ಆನ್ಸರ್ಗೆ ಕರೆಕ್ಟಾಗಿ ಇಂಟನೇಷನ್ಸ್ನ ಆನ್ಸರ್ಸ್ನ ಹೇಳಬೇಕು. ದೇ ಯೂಸ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಯೂಸ್ ಮಾಡ್ತಾಯಿದ್ದಾರೆ, ಇದನ್ನು ನೋಡಬೇಕು ಅವರು ರಿವ್ಯೂಗೆ ಬಂದಾಗ. ಸೊ ದಿಸ್ ಈಸ್ ಅಬೌಟ್ ಕಾನ್ವರ್ಸೇಷನ್ ಟಾಕ್ ಟೈಮ್,
ಅಬೌಟ್ ಕಲರ್ಸ್ ಇನ್ ಯೂನಿಯನ್ಗೆ 3. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.